ಮೊದಲನೆಗೆ ರಾಮಾಯಣದ ವಿಷಯಕ್ಕೆ ಬರೋಣ. ವೇದಾವತಿ ನದಿ ಅಂತ ಹೇಳಿದ್ವಲ್ವಾ, ಅದರದ್ದೇ ಒಂದು ದೊಡ್ಡ ಕಥೆ ಇದೆಯಲ್ವಾ? ಹೌದು, ಖಂಡಿತವಾಗಿಯೂ. ವೇದಾವತಿ ಅನ್ನೋ ತಪಸ್ವಿನಿ ವಿಷ್ಣುವನ್ನೇ ಪತಿಯಾಗಿ ಪಡೆಬೇಕು ಅಂತ ತಪಸ್ಸು ಮಾಡ್ತಿದ್ಲು ಅಂತ ಒಂದು ಕತೆ ಇದೆ. ಹ್ಮ್. ಆಮೇಲೆ ರಾವಣನ ಪ್ರಸಂಗ ಬರುತ್ತೆ. ಅದೇ, ರಾವಣ ಅವಳ ತಪಸ್ಸಿಗೆ ಅಡ್ಡಿ ಮಾಡೋಕೆ ಬಂದಾಗ ಆಕೆ ಅದಕ್ಕೆ ಒಪ್ಪದೆ ತನ್ನನ್ನೇ ಅಗ್ನಿಗೆ ಆಹುತಿ ಕೊಟ್ಕೊಳ್ತಾಳೆ. ಮುಂದೆ ಅವಳೇ ಜನಕರಾಜನಿಗೆ ಭೂಮಿಯಲ್ಲಿ ಸಿಕ್ಕಿ ಸೀತೆಯಾಗಿ ಹುಟ್ಟಿದ್ಲು ಅನ್ನೋದು ಒಂದು ಪ್ರಚಲಿತ ನಂಬಿಕೆ. ಓಹೋ, ಹಾಗಾದ್ರೆ ಹಿರಿಯೂರಿನ ಮೂಲಕ ಹರಿಯೋ ಈ ನದಿಗೆ ವೇದಾವತಿ ಅಂತ ಹೆಸರಿರೋದು ಅದು ತುಂಬಾ ಸಿಗ್ನಿಫಿಕೆಂಟ್ ಅಲ್ವಾ? ಖಂಡಿತ. ಅದು ಬರೀ ಒಂದು ಹೆಸರಲ್ಲ. ಅದು ಆಕ್ಚುಲಿ ಹಿರಿಯೂರನ್ನ ನೇರವಾಗಿ ರಾಮಾಯಣದ ಜೊತೆಗೆ, ಅದರಲ್ಲೂ ಸೀತಾದೇವಿಯ ಪೂರ್ವಜನ್ಮದ ಜೊತೆಗೆ ಗಂಟು ಹಾಕುತ್ತೆ. ಹೇಗೆ ಹೇಳೋದು? ಇದನ್ನ ಸೀತೆಯ ಪೂರ್ವಕಥೆಯ